ಇದು ಆ್ಯಸಿಡಿಟಿ ಒಂದು ನೀವು ಉಳಿದಿದ್ದು ಭಾಗನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಒಂದು ಇಂಪಾರ್ಟೆಂಟ್ ಇಂದಿನ ಒಂದು ಚಿಂತನೆ ಏನು ನೋಡೋಣ ಬನ್ನಿ. ಒಂಟೆ ಮತ್ತು ನರಿ ಇಬ್ಬರು ಫ್ರೆಂಡ್ಸ್ ಆಗಿರುತ್ತೆ. ಇಲ್ಲಿ ನದಿ ಇದೆ, ನದಿ ಆಚೆ ಕಬ್ಬುಂದು ಗದ್ದೆ ಇದೆ. ನರಿಗೆ ತಿನ್ನಬೇಕು ಅಂತ ಅನಿಸುತ್ತಂತೆ ಕಬ್ಬನ್ನ. ಒಂಟೆಗೆ ಹೇಳ್ತಂತೆ, ಫ್ರೆಂಡ್ ನನ್ನನ್ನು ಅಲ್ಲಿ ಕರ್ಕೊಂಡೋಗು, ಆ ಕಬ್ಬನ್ನು ತಿನ್ನಬೇಕು ಅಂತ ಆಸೆ ಇದೆ. ಒಂಟೆ ಮೇಲೆ ನದಿ ಕೂತ್ಕೊಂಡು ಆ ನದಿ ದಾಟ್ಕೊಂಡು ಹೋಗುತ್ತಂತೆ. ಹೋದ್ಮೇಲೆ ಒಂಟೆ ದಾರಿಲಿ ಹೇಳ್ತಿದಂತೆ, ಹಳ್ಳಿಯವರು ಜನಗಳು ನಮ್ಮ ನೋಡ್ಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ. ಏನಿಲ್ಲ, ಈಗ ರಾತ್ರಿ ತಾನೇ, ಕರ್ಕೊಂಡು ಹೋಗು, ತಿನ್ಬಿಟ್ಟು ಬಂದ್ಬಿಡೋಣ ಅಂತ. ಸರಿ, ಹೋಗಿ ಸೇರ್ತಾರೆ. ಅಲ್ಲಿ ಕಬ್ಬನ್ನ ತಿಂತಾರೆ. ನರಿನೂ ಖುಷಿ ಪಡ್ತದೆ, ಒಂಟೆನೂ ಖುಷಿ ಪಡ್ತಾರೆ, ಎರಡನ್ನೂ ಪಡ್ತದೆ. ಆಮೇಲೆ ನರಿ ಹೇಳ್ತದೆ ಏನಂತ, ನನಗೆ ತುಂಬ ಖುಷಿ ಆಗ್ತಾ ಇದೆ, ನಾನು ಹಾಡು ಹೇಳಬೇಕು ಅಂತ ಹೇಳ್ತದೆ. ಒಂಟೆ ಬೇಡಪ್ಪ, ಬೇರೆಯವ್ರು ಕೇಳಿಸುತ್ತೆ ಅಂತ. ಒಂಟೆ ಮಾತು ಕೇಳಲ್ಲ. ಸೊ ನರಿ ಏನು ಮಾಡ್ತದೆ, ಜೋರಾಗಿ ಕಿರ್ಸುತ್ತೆ. ಈ ಹಾಡು ಕೇಳ್ಬಿಟ್ಟು, ಅದೇ ಕಿರ್ಸೋದು ಕೇಳ್ಬಿಟ್ಟು ಹಳ್ಳಿ ಜನಗಳೆಲ್ಲ ಬಂದು ಆ ದೊಣ್ಣೆ ತಗೊಂಡು ನರಿ ಔಸ್ಕೊಂಡ್ಬಿಡ್ತದೆ. ಒಂಟೆಗೆ ಸಿಕ್ಕಾಪಟ್ಟೆ ಏಟು ಬಿದ್ದುಬಿಡ್ತದೆ. ಇಂದಿನ ಚಿಂತನೆ ಯೋಚಿಸಿ, ಸಹವಾಸದಿಂದ ನಾವುಗಳು ಹೇಗೆ, ಕೆಟ್ಟ ಸಹವಾಸದಿಂದ ನಾವು ಹೇಗೆ ಅನುಭವಿಸ್ತೀವಿ ಅನ್ನೋದು ಒಂದು ಸಣ್ಣ ಕಥೆ. ಇದು ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? ನೆಕ್ಸ್ಟ್ ಸೆಕ್ಷನಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಎಸ್, ಥ್ಯಾಂಕ್ ಯು.